ನಮಸ್ಕಾರ ವೀಕ್ಷಕರೇ. ಮರೆವು ಮನೋರೋಗಕ್ಕೆ ಮದ್ದು ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಆಯುರ್ವೇದ ಸಕಲ ರೋಗ ರುಜಿನಗಳಿಗೆ ಮದ್ದು. ಆಯುರ್ವೇದದ ಬಗ್ಗೆ ತಿಳಿದುಕೊಂಡವ್ರಿಗೆ ಯಾವುದೇ ಆತಂಕವಿಲ್ಲ, ಯಾವುದೇ ರೋಗದ ಭಯವಿಲ್ಲ. ಸದಾ ಕಾಲ ಸಂತೋಷವಾಗಿರ್ಬೋದು, ಆರೋಗ್ಯದಿಂದಿರ್ಬೋದು. ಹಾಗಾದ್ರೆ ಆಯುರ್ವೇದದ ಬಗ್ಗೆ ತಿಳಿದುಕೊಳ್ಳೋದು ಹೇಗೆ? ಚಿಂತೆ ಬೇಡ, ಅದಕ್ಕಾಗಿಯೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ವೀಕ್ಷಕರೇ, ಪ್ರತಿದಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನ ಕೊಡ್ತಾ ಬಂದಿದ್ದೀವಿ. ಇವತ್ತು ಈ ವಾಟ್ರಿ ಐಸ್ ಅಂದ್ರೆ ಕಣ್ಣುಗಳಲ್ಲಿ ನೀರು ಬರುವ ಒಂದು ಸಮಸ್ಯೆ ಏನಿದೆ, ಅದಕ್ಕೆ ಏನು ಕಾರಣ, ಹಾಗೆ ಈ ಸಮಸ್ಯೆಗೆ ಪರಿಹಾರ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಖ್ಯಾತ ಆಹಾರ ತಜ್ಞರಾದಂಥ ಆದರ್ಶ್ ತಡ್ಪತಿ ಅವರಿಂದ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಕೆಲವೊಬ್ಬರಿಗೆ ಕಣ್ಣಲ್ಲಿ ನೀರು ಬರುವಂತ ಸಮಸ್ಯೆ ಇರುತ್ತೆ. ಯಾವಾಗ್ಲೂ ಕಣ್ಣಲ್ಲಿ ಒಂಥರ ಒದ್ದೆ ಆಗಿರುತ್ತೆ, ಅಳ್ತಾ ಇದಾರೇನೋ ಅನ್ನೋ ಒಂದು ಭಾವನೆ ಬರುತ್ತೆ. ಈ ರೀತಿ ಯಾಕಾಗುತ್ತೆ, ಏನ್ ಕಾರಣ, ಹಾಗೆ ಈ ಸಮಸ್ಯೆಗೆ ಪರಿಹಾರ ಏನಿದೆ ಆಯುರ್ವೇದದಲ್ಲಿ ಅಂತ ತಿಳಿಸ್ಕೊಡ್ತೀರಾ? ಹೇಳ್ತೀನಮ್ಮ. ಈಗ ಮುಖ್ಯವಾಗಿ ಕಣ್ಣಲ್ಲಿ ನೀರು ಬರೋದು ಏನು ತೊಂದರೆ ಇದೆ ಅಂತಂದರೆ ವಾಟ್ರಿ ಐಸ್ ಅಂತ ನಾವು ಹೇಳ್ತೀವಿ. ಇದು ಮೊದಲು ಕೆಲವರಿಗೆ ನೀವು ನೋಡ್ಬೋದು, ಕಣ್ಣು ಯಾವಾಗಲೂ ಒಂದು ಗುಲಾಬಿ ಬಣ್ಣದಲ್ಲಿರುತ್ತೆ, ಕೆಂಪಗಾಗಿರುತ್ತೆ ಅಂತೇಳಿ ನಾವು ಹೇಳ್ತೀವಿ. ಅದಲ್ಲದೆ ಕೆಲವರು ಒಂದೇ ಕಣ್ಣಲ್ಲಿ ಮಾತ್ರ ನೀರು ಬರ್ತಾ ಇರುತ್ತೆ. ಸೊ ಇಂಥ ಒಂದು ತೊಂದರೆಗೆ ಇವತ್ತು ನಾವು 2 ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಅದರ ಉಪಯೋಗನ ತಾವೆಲ್ಲ ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ಅದಲ್ಲದೆ ಇದು ಯಾಕೆ ಬರುತ್ತೆ, ಯಾವ ರೀತಿಯ ಒಂದು ಡಿಸಾರ್ಡರ್ ಇದು ಅಂತೇಳಿ ನೀವು ಯೋಚನೆ ಮಾಡಿದಾಗ, ಈ ಕಣ್ಣಿನಲ್ಲಿರುವಂಥ ನರ್ವ್ಸ್ಗಳು ನಾವು ನೋಡ್ಬೋದು, ಹಾಗೇನೆ ವಿಸಿಬಲ್ ಇರುತ್ತೆ. ಕೆಲವೊಂದು ಕಣ್ಣುಗಳಲ್ಲಿ ನರಗಳು ಕಾಣಿಸ್ತಾ ಇರುತ್ತೆ. ಹೌದು. ಆ ಒಂದು ತೊಂದರೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಹೈಪರ್ ಟೆನ್ಷನ್ ಒಂದು ಕಾರಣ ಇದಕ್ಕೆ, ಮತ್ತು ಅದಲ್ಲದೆ ರಾತ್ರಿ ನಿದ್ದೆಗೆಡುವಿಕೆ ಇದೊಂದು ಕಾರಣ ಆಗುತ್ತೆ. ಈಗ ಈ ಒಂದು ತೊಂದರೆ ಆದಾಗ ಕೆಲವರಿಗೆ ಆಮೇಲೆ ಮಲಬದ್ಧತೆ ಕೂಡ, ಈ ಮಲಬದ್ಧತೆಯ ತೊಂದರೆ ಕೂಡ ಆದಾಗ, ಅಥವಾ ನಾವು ಹೆಚ್ಚು ಪ್ರೆಷರ್ ಹಾಕಿ ನಾವು ಮಲವಿಸರ್ಜನೆಯನ್ನು ಮಾಡೋದು ಕೂಡ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಹೇಳ್ತೀವಿ ನಾವು. ಈ ಒಂದು ಕಣ್ಣಿಗೆ ಈ ಥರದ ನರ್ವ್ ಸ್ವೆಲ್ಲಿಂಗ್ ಆದಾಗ ನಮಗೆ ಗೊತ್ತಾಗಲ್ಲ. ನರ್ವ್ ಸ್ವೆಲ್ಲಿಂಗ್ ಆದಾಗ ಈ ಒಂದು ಕಣ್ಣಲ್ಲಿ ನೀರು ಬರುವ ಒಂದು ಸಮಸ್ಯೆ ಉಂಟಾಗುತ್ತೆ. ಈಗ ಕಣ್ಣಲ್ಲಿ ನೀರು ಬಂದಾಗ ಅದಕ್ಕೆ ಏನು ಮಾಡಬೇಕು ಅನ್ನೋದೊಂದು ಮನೆ ಔಷಧ ಏನಿದೆ, ಇದಕ್ಕೆ ಯಾವ ರೀತಿಯಲ್ಲಿ ನಾವು ಉಪಶಮನವನ್ನು ಪಡ್ಕೊಳ್ಬೇಕು ಅಂತಂದರೆ, ಮುಖ್ಯವಾಗಿ ನೋಡಿ, ಧನಿಯಾ ಕಾಳು ಮತ್ತು ಈ ಸೋಂಪು ಕಾಳು ಬಹಳ ಮುಖ್ಯವಾದಂಥ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳು, ಮತ್ತು ಅದರಿಂದ ನಾವು ಕಣ್ಣನ್ನು ಸರಿಪಡಿಸ್ಕೊಳ್ಬೋದು ಅಂತ ಹೇಳ್ಬೋದು. ಇವತ್ತಿನ ಒಂದು ಪ್ರಯೋಗದಲ್ಲಿ ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ವೀಕ್ಷಕರೆಲ್ಲ ಅದನ್ನು ನೋಡಿ ತಿಳ್ಕೊಂಡು ಅದನ್ನು ಬರೆದಿಟ್ಕೊಳ್ಳಿ. ಇದನ್ನು ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದಲ್ಲಿರುವಂಥ ವ್ಯಕ್ತಿಗಳಿಗೆ ಕೂಡ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಮತ್ತು ಯಾವಾಗಲೂ ಒಂದು ನಮ್ಮ ಕಣ್ಣುಗಳನ್ನು ನಾವು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಹೇಗೆ ಅಂತಂದರೆ, ತಣ್ಣೀರಿನಿಂದ ಎಲ್ಲೋ ಹೊರಗೆ ಹೋಗಿ ಬಂದ ನಂತರ ಅಥವಾ ವಾಕ್ ಮಾಡಿ ಬಂದ ನಂತರ, ಯಾವುದೇ ಒಂದು ನಾವು ಏರಿಯಾದಲ್ಲಿ ವಾಕ್ ಮಾಡೋದಾಗಲಿ ಅಥವಾ ಕುಳಿತುಕೊಂಡು ಬರೋದಾಗಲಿ, ಅಥವಾ ವಿಂಡೋಸ್ ಕೆಲವೊಂದು ಸಾರಿ ಓಪನ್ ಇರುತ್ತೆ, ಅವಾಗ ಹೆಚ್ಚು ಗಾಳಿ ಬಂದಂಥದ್ದಲ್ಲಿ ಧೂಳುಗಳು ಕಣ್ಣಲ್ಲಿ ಬಿದ್ದಾಗ ನಮಗೆ ಗೊತ್ತಾಗೋದಿಲ್ಲ. ಆದ್ರೂ ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ತಣ್ಣೀರಿನಿಂದ ಕಣ್ಣುಗಳನ್ನು ತೊಳ್ಕೊಳ್ಳುವಂಥ ಒಂದು ದಿವಸಕ್ಕೆ 3 ಬಾರಿ ಆದರೂ ಕೂಡ ನಾವು ಕಣ್ಣನ್ನು ತಣ್ಣೀರಿನಿಂದ ತೊಳೆದುಕೊಳ್ಬೇಕು. ಮತ್ತು ಅದಲ್ಲದೆ ಮುಖ್ಯವಾದಂಥ ವಿಷಯ ಅಂದರೆ, ಯಾವಾಗ ಕಣ್ಣಲ್ಲಿ ಕಸ ಬಿದ್ದಿದೆ ಅಂತಂದರೆ ಅದಕ್ಕೆ ನೀವು ಕಣ್ಣಿಗೆ ನೀರನ್ನು ಹಾಕಿ ತೆಗೆದುಕೊಳ್ಬೇಕು ಹೊರತು ಅದಕ್ಕೆ ಯಾವುದೇ ರೀತಿಯ ಒಂದು ಕೆಲವರು ಬಟ್ಟೆ ಹಾಕ್ತಾರೆ, ಅದನ್ನು ಸ್ವಲ್ಪ ಒಂಥರ ಚೂಪವಾಗಿ ಮಾಡಿಕೊಂಡು ಅದನ್ನು ಕಣ್ಣಿಂದ ತೆಗೆಯುವಂಥ ಒಂದು, ಕೆಲವೊಬ್ರು ಹೆಚ್ಚು ಉಜ್ಕೊಳ್ತಾರೆ, ಮತ್ತು ಇದರಿಂದ ಹೆಚ್ಚು ತೊಂದರೆಗಳಾಗುತ್ತೆ. ಅದೇನಾರು ಸ್ವಲ್ಪ ಶಾರ್ಪ್ ಪಾರ್ಟಿಕಲ್ ಏನಾರು ಆಗಿತ್ತು ಅಥವಾ ನಿಮ್ಮ ಕಣ್ಣಲ್ಲಿ ಬಿದ್ದಿದೆ ಅಂತಂದ್ರೆ ನೀವು ರಬ್ ಮಾಡಿದಾಗ ಅದು ಕಣ್ಣಿಗೆ ಚುಚ್ಕೊಳ್ಬಹುದು. ಸೆನ್ಸಿಟಿವ್. ಅದಕ್ಕೆ ನಾವು ಮಕ್ಕಳಿಗೆ ಹೇಳ್ತೀವಿ, ಆದಷ್ಟು ಕಣ್ಣುಗಳನ್ನ ರಬ್ ಮಾಡ್ಕೊಳ್ಬೇಡಿ, ಕಣ್ಣಿಂದ ಮತ್ತೆ ಅದು ತೊಂದರೆ ಆಗುತ್ತೆ ನಿಮಗೆ ಅಂತ ಹೇಳಿ. ಅದಲ್ಲದೆ ನಾವು ಈ ಗ್ಲಿಸರಿನ್ ಅನ್ನು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಗ್ಲಿಸರಿನ್ ಅನ್ನು ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಕಣ್ಣುಗಳು ಸ್ವಚ್ಛವಾಗಿರ್ತವೆ, ಕಣ್ಣುಗಳು ಹೆಚ್ಚು ಒಂದು ಹೊಳಪನ್ನು ಕೊಡ್ತವೆ, ಮತ್ತು ಅದಲ್ಲದೆ ಅದಕ್ಕೊಂದು ಲೈಫ್ ಇದ್ದಂಗೆ. ಮತ್ತು ನರದ ವೀಕ್ನೆಸ್ ಕೂಡ ಈ ಗ್ಲಿಸರಿನ್ ಹೊಡೆದೋಡಿಸುತ್ತೆ. ಮತ್ತು ಈ ಸೋಂಪು ಕಾಳು ಅಂತ ಹೇಳಿದೆ, ಮತ್ತು ಅದಲ್ಲದೆ ಧನಿಯಾ ಕಾಳು, ಇದರಲ್ಲಿನೂ ಕೂಡ ಆ ಶಕ್ತಿ ಇರೋದ್ರಿಂದ ಕಣ್ಣಲ್ಲಿರುವಂಥ ಅದಂದರೆ ತಂಪನ್ನು ಕೊಡುತ್ತೆ, ಕಣ್ಣಿಗೆ ತಂಪನ್ನು ಕೊಡೋದ್ರಿಂದ ತುಂಬ ಉತ್ತಮವಾದಂಥ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ. ಅದಲ್ಲದೆ ಈಗ ಕೆಲವು ಜನರು ನೋಡಿರ್ಬೋದು, ಸುಮ್ಮನೆ ಕೂತ್ಕೊಂಡಿರ್ತಾರೆ, ಒಂದು ಸ್ವಲ್ಪ TV ನೋಡಿದ ತಕ್ಷಣ ಅಥವಾ ಕಂಪ್ಯೂಟರ್ ಏನೋ ಕೆಲಸ ಮಾಡಿದ ತಕ್ಷಣವೇ ಕಣ್ಣಲ್ಲಿ ಅವರಿಗೆ ನೀರು ಬರುವಂಥದ್ದು, ಒಂಥರ ಒಂದೇ ಸ್ಟ್ರೇನ್ ಆಗುವಂಥದ್ದು, ಒಂದೇ ಕಣ್ಣಲ್ಲಿ ನೀರು ಬರುವಂಥದ್ದು. ಅಂಥ ತೊಂದರೆ ಕೂಡ ಈ ಒಂದು ನಾವು ಹೇಳ್ತೇವೆ ಕಾನ್ಸ್ಟೆಂಟ್ ಆಗಿ ಒಂದು ಲೈಟನ್ನು ನಾವು ನೋಡಿದಾಗ,
ಕಾನ್ಸ್ಟೆಂಟ್ ಆಗಿ ಏನೋ ಒಂದು ಅಬ್ಸರ್ವೇಷನ್ಸನ್ನು ನಾವು ಮಾಡಿದಾಗ ಸಡನ್ನಾಗಿ ನಮಗೆ ಬರುತ್ತೆ. ಅಂದರೆ ಆ ಒಂದು ಲೈಟಿಗೆ ನಮ್ಮ ಐಸ್ ಕಾನ್ಸಂಟ್ರೇಟ್ ಮಾಡಿ 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 ಏನಾಗುತ್ತೆ ಅಂತಂದರೆ ಆ ಒಂದು ಪೇನ್ ಏನಿದೆ ಅದು ಆಗುತ್ತೆ. ಮತ್ತು ಅಲ್ಲದೆ ನರ್ವ್ಸ್ ಇರೋದು ಏನಾಗುತ್ತೆ, ಸ್ವೆಲ್ ಆಗುತ್ತೆ ಜಾಸ್ತಿ, ಅಂದರೆ ಸ್ಟ್ರೈನ್ ಕೊಟ್ಟ ಹಾಗೆ. ಸೊ ಈ ಒಂದು ತೊಂದರೆಯಿಂದ ಕಣ್ಣಲ್ಲಿ ನೀರು ಬರುವಿಕೆ ಉಂಟಾಗುತ್ತೆ. ಮತ್ತು ಇದಕ್ಕೆ ಬೇರೆ ಯಾವುದೇ ರೀತಿಯ ಕಾರಣಗಳಿಲ್ಲ. ಮುಖ್ಯವಾದಂಥ ಕಾರಣ ಅಂತಂದರೆ ಮಾನಸಿಕವಾಗಿ ನಿಮಗೇನಾದ್ರು ತೊಂದರೆ ಇದ್ದು ಹೆಚ್ಚು ವಿಚಾರ ಮಾಡುವಂಥದ್ದು, ಮೈಗ್ರೇನ್ ಇದ್ದವರಿಗೆ ಮತ್ತು ಹೈಪರ್ ಟೆನ್ಷನ್ ಇದ್ದವರಿಗೆ ಈ ಒಂದು ತೊಂದರೆ ಕಂಡುಬರುತ್ತೆ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಹೇಳಿಕೊಟ್ಟಂಥ ಇದು ಏನೋ ಒಂದು ಮಾಹಿತಿ ಇದೆ, ಇದನ್ನು ನೀವು ತಿಳಿದುಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತು ಇವತ್ತು ಮಾಡುವಂಥ 2 ಪ್ರಯೋಗಗಳನ್ನು ಇವತ್ತು ನೀವು ತಿಳಿದುಕೊಂಡು ಅದನ್ನು ಬರೆದಿಟ್ಕೊಂಡು ಯಾವಾಗ ನಿಮಗೆ ಈ ಕಣ್ಣಿನ ತೊಂದರೆ ಆದಾಗ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಅದಲ್ಲದೆ ಯಾವಾಗ ಈ ಕಂಜಕ್ಟಿವಿಟಿ ಅಂತ ನಾವೇನು ಹೇಳ್ತೀವಿ, ಮಡ್ರಾಸ್ ಐಸ್ ಅಂತ ಹೇಳ್ತೀವಿ, ಆ ಸಮಯದಲ್ಲಿ ಕೂಡ ಈ ಔಷಧಿಗಳು ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಮಾಡಿ ಇದರ ಉಪಯೋಗಗಳನ್ನು ತಾವುಗಳು ಪಡ್ಕೊಳ್ಳಿ. ಸ್ನೇಹಿತರೆ, ಈ ವಾಟ್ರಿ ಐಸ್ ಸಮಸ್ಯೆ ಏನಿದೆ, ಅಂದರೆ ಕಣ್ಣಿನಲ್ಲಿ ನೀರು ಬರುವಂಥ ಒಂದು ಸಮಸ್ಯೆ ಏನಿದೆ, ಅದು ಹೇಗೆ ಬರುತ್ತೆ, ಹಾಗೆ ಈ ಸಮಸ್ಯೆ ಬಂದಾಗ ನಾವೇನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದೀವಿ. ಬನ್ನಿ ಈಗ ಈ ಸಮಸ್ಯೆಗೆ ಮನೆಯಲ್ಲೇ ಔಷಧಗಳನ್ನ ಹೇಗೆ ತಯಾರಿಸೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತೇಳಿ ನೋಟ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು, ಕ್ಯಾರೆಟ್ ಪೇಸ್ಟ್, ಅರಿಶಿಣದ ಪುಡಿ, ಓಂಕಾಳು ಹಾಗೂ ಹಾಲು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಭಾಳ ಸುಲಭವಾದಂಥ ಒಂದು ಕೆಲಸ ಇದು. ಮೊದಲು ಓಂಕಾಳು ಮತ್ತು ಈ ಮೆಂತ್ಯ ಸೊಪ್ಪು ಏನಿದೆ ಅದನ್ನು ನಾವು ಜಜ್ಕೊಳ್ಬೇಕಾಗತ್ತೆ. ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅರ್ಧ ಚಮಚದಷ್ಟು ಓಂಕಾಳು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಮೆಂತ್ಯ ಸೊಪ್ಪು, ಇಷ್ಟು ಇದನ್ನು ಹಾಕಿ ಕುಟ್ಟಿ. ಈ ತರ ರೆಡಿ ಆಗಿದೆ. ಈಗ ಮೊದಲಿಗೆ ಒಂದು ಪಾತ್ರೆಗೆ ನಾವು ನೀರನ್ನು ಹಾಕ್ಕೊಳ್ಬೇಕು. 1 ಗ್ಲಾಸ್ನಷ್ಟು ನೀರು ಮತ್ತು ನಾವು ಮಾಡಿಕೊಂಡಿರುವಂಥ ಏನು ಮಿಶ್ರಣ ಇದೆ ಅದನ್ನು ಇದಕ್ಕೆ ಹಾಕಿ. ಒಂದು ಚಮಚದಷ್ಟು ಕ್ಯಾರೆಟ್ ಪೇಸ್ಟ್, ಕಾಲು ಚಮಚದಷ್ಟು ಅರಿಶಿಣದ ಪುಡಿ. ಈಗ ಇದು ರೆಡಿ ಆಗಿದೆ. ಇದಕ್ಕೆ ನಾವು ಹಾಲನ್ನು ಹಾಕ್ಕೊಳ್ಬೇಕು. ಒಂದು ಅರ್ಧ ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಇದನ್ನು ಕುದಿಲಿಕ್ಕೆ ಬಿಡಬೇಕು. 1 ಕುದಿ ಬಂದರೆ ಸಾಕಿದು. ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಕುದಿ ಬಂದು ಇದನ್ನು ಆಫ್ ಮಾಡಿಕೊಂಡು ಮತ್ತೆ ಇದನ್ನು ತೋರಿಸ್ಕೊಳ್ಬೇಕು. ಇದರಲ್ಲಿ ಹಾಲನ್ನು ಹಾಕಿದ್ದೀವಿ ಮತ್ತು ಇದರಲ್ಲಿ ಉಪ್ಪಾಗಲಿ ಸಕ್ಕರೆ ಆಗಲಿ ಯಾವುದೇ ರೀತಿಯ ಒಂದು ಟೇಸ್ಟ್ ಕೊಡುವಂಥ ಪದಾರ್ಥಗಳನ್ನು ನಾವು ಆ್ಯಡ್ ಮಾಡಿಲ್ಲ, ಸೀಸನಿಂಗ್ಸ್ ಅಂತ ಏನು ಹೇಳ್ತೀವಿ. ಮತ್ತು ಅದಲ್ಲದೆ ಸ್ವಲ್ಪ ಕುಡಿಯುವಾಗ ಕಹಿ ಇರೋದ್ರಿಂದ ಇದನ್ನು ಸ್ವಲ್ಪ ನೀವು ಕುಡಿಬೇಕಾಗತ್ತೆ. ಮತ್ತು ಅದಲ್ಲದೆ ಇದರಲ್ಲಿ ಅರಿಶಿಣದ ಪುಡಿ ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಯಾವುದೇ ರೀತಿಯ ಒಂದು ಕಣ್ಣಿನಲ್ಲಿ ಯಾವುದೇ ರೀತಿಯ ತೊಂದರೆಗಳಾದಾಗ ನೋಡಿ, ಈ ರೀತಿಯ ಒಂದು ಸಾಮಗ್ರಿಗಳನ್ನು ಸೇರಿಸಿ ಕುಡಿದಾಗ ನಮ್ಗೆ ಯಾವಾಗ ಕಣ್ಣಿನ ತೊಂದರೆ ಆಗುತ್ತೆ ಅದು ಅಲ್ಲಿಗೆ ರಿಲೇಟೆಡ್ ಆಗುತ್ತೆ, ಅಲ್ಲೇ ಹೆಲ್ಪ್ ಆಗುತ್ತೆ ಅದು. ಇದು ಈಗ ರೆಡಿ ಆಗಿದೆ. ಇದನ್ನ ಒಂದು ಗ್ಲಾಸಿಗೆ ಹಾಕ್ಕೊಳ್ತೇನೆ. ವೀಕ್ಷಕರೇ, ಇವತ್ತೇನು ನಾನೀಗ ಈ ಹಾಲನ್ನು ಮಾಡಿ ತೋರಿಸಿದ್ದೀನಿ. ಈ ಕ್ಯಾರೆಟ್ ಮತ್ತು ಓಂಕಾಳು, ಅರಿಶಿಣದ ಮತ್ತು ಈ ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡಿದಿರುವಂಥ ಈ ಒಂದು ಕಷಾಯ ಏನಿದೆ, ಇದು ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ಅಥವಾ ವಾಟ್ರಿ ಐಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ತುಂಬ ಉಪಯೋಗಕಾರಿ ಅಂತ ಹೇಳ್ಬೋದು. ರಾತ್ರಿ ಮಲಗುವಾಗ 1 ಸಾರಿ ಮಾತ್ರ ಇದರ ಸೇವನೆ ಮಾಡೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಇದನ್ನು ನೀವು 15ರಿಂದ 20 ದಿವಸಗಳವರೆಗೆ ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಬರಬೇಕು, ಬಿಡದೇನೆ ರಾತ್ರಿ ಹೊತ್ತಿನಲ್ಲಿ ತೊಗೊಳ್ಬೇಕು. ಮತ್ತು ಇದರಿಂದ ಕಫ ಕೂಡ ಎದೆಯಲ್ಲಿ ಜಮಾಯಿಸಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಕಣ್ಣಲ್ಲಿ ಗಲೀಜು ಬರೋದಿತ್ತಂದರೆ ಅದು ಕೂಡ ತುಂಬ ಹೆಚ್ಚು ಬರ್ತಾ ಇರುತ್ತೆ ಕೆಲವರಿಗೆ, ಅದು ಕೂಡ ನಿಂತೋಗುತ್ತೆ.
ಇದನ್ನ ನೀವು 15ರಿಂದ 20 ದಿವಸಗಳ ಕಾಲ ನೀವು ತೆಗೆದುಕೊಳ್ತಾ ಬನ್ನಿ. ಮುಂದೆ ಇದು ಈ ಒಂದು ತೊಂದರೆ ಏನಿದೆ ಇದು ಬರೋದೇ ಇಲ್ಲ ಅಂತೇಳಿ ಹೇಳ್ಬೋದು. ಅಂತ ಒಂದು ಸುಲಭವಾದಂಥ ಮತ್ತು ವೆರಿ ಎಫೆಕ್ಟಿವ್ ಅಂತೇಳಿ ಹೇಳ್ಬೋದು. ಅದನ್ನ ನಾವೀಗ ತಯಾರು ಮಾಡಿ ತೋರಿಸಿದೀವಿ. ನೀರುಗಣ್ಣಿನ ಸಮಸ್ಯೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು, ಅರಿಶಿನ, ಕ್ಯಾರೆಟ್ ಪೇಸ್ಟ್, ಓಂಕಾಳು ಮತ್ತು ಹಾಲು. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಓಂಕಾಳು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಕೊಟ್ಟಿಕೊಳ್ಳಿ. ನಂತರ ಕಾದ ಪಾತ್ರೆಗೆ ನೀರು, ಜಜ್ಜಿದ ಮಿಶ್ರಣ, ಕ್ಯಾರೆಟ್ ಪೇಸ್ಟ್, ಅರಿಶಿನ ಮತ್ತು ಹಾಲನ್ನು ಹಾಕಿ ಕಾಯಿಸಿ ಶೋಧಿಸಿಕೊಂಡರೆ ನೀರುಗಣ್ಣಿನ ಸಮಸ್ಯೆಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ನೀರ್ಗಣ್ಣಿನ ಸಮಸ್ಯೆಗೆ ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಔಷಧ ತಯಾರಿಸಬಹುದು ಅಂತ ನೋಡಿದ್ವಿ. ಈಗ ಮತ್ತೊಂದು ಮನೆ ಔಷಧ ಇದೆ ಇದೇ ಸಮಸ್ಯೆಗೆ. ಅದು ಏನು, ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಧನಿಯಾ ಕಾಳು, ಗ್ಲಿಸರಿನ್ ಮತ್ತು ಸೋಂಪು ಕಾಳು, ಇಷ್ಟು ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು. ಮೊದಲಿಗೆ ಒಂದು ಗ್ಲಾಸ್ನಲ್ಲಿ ನೀರನ್ನ ತೆಗೆದುಕೊಂಡು ಅದನ್ನ ಬಿಸಿ ಮಾಡ್ಕೊಳ್ಬೇಕು. ತೋರಿಸ್ಕೊಡ್ತೀನಿ ಹೇಗೆ ಅಂತ ಹೇಳಿ. ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಅದಕ್ಕೆ ಅರ್ಧ ಚಮಚದಷ್ಟು ಸೋಂಪು ಕಾಳು, 1 ಚಮಚದಷ್ಟು ಧನಿಯಾ ಕಾಳು ಇದನ್ನು ಹಾಕಿ ಇದನ್ನು ನೀವು ಎರಡು ಮಿಶ್ರಣಗೊಂಡ ನಂತರ ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿದ ನಂತರ ಈ ಓಂ ಕಾಳಿನಲ್ಲಿರುವಂಥ ಔಷಧಿ ಸತ್ವಗಳು ಮತ್ತು ಧನಿಯಾ ಕಾಳಿನಲ್ಲಿರುವಂಥ ಔಷಧಿ ಸತ್ವಗಳು ಹೊರಬರುತ್ತೆ. ಆ ನೀರಿನೊಟ್ಟಿಗೆ ಮಿಕ್ಸ್ ಆದಾಗ ಅದನ್ನು ನಾವು ಸೋಸ್ಕೊಳ್ಬೇಕು. ಸೋಸ್ಕೊಂಡು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಗ್ಲಿಸರಿನನ್ನು ಹಾಕಿ ಅದನ್ನು ಇನ್ನೂ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ನೀವು ಅಂದ್ಕೊಳ್ತಾ ಇರ್ಬೋದು, ಏನಪ್ಪ ಗ್ಲಿಸರಿನ್ ಅನ್ನೋದು ಎಲೋಪತಿ ಮೆಡಿಸನ್ನ ಅಥವಾ ಆಯುರ್ವೇದಿಕ್ಕ ಏನು ಅಂತ ಹೇಳಿ. ಅದ್ರ ಬಗ್ಗೆ ಹೆಚ್ಚು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆ ಅಂತಂದರೆ ಪ್ರತಿಯೊಂದು ಸಾಬೂನನ್ನು, ಸೋಪನ್ನು ನಾವು ಏನು ಯೂಸ್ ಮಾಡ್ತೀವಿ ಅದರಲ್ಲಿ ಗ್ಲಿಸರಿನ್ ಇರುತ್ತೆ. ಈಗ ಅಂಟವಾಳ ಅಂತ ಹೇಳಿ ಏನು ಸಿಗುತ್ತೆ ಅದನ್ನು ನಾವು ಉಜ್ಜಿದಾಗ ನೊರೆ ಬರುತ್ತೆ. ಆ ನೊರೆ ಬರುತ್ತೆ ಮತ್ತು ಅದಲ್ಲದೆ ಅದನ್ನು ಕೂಡ ನಾವು ಮುಖಕ್ಕೆ ಹಚ್ಕೊಂಡು ತೊಳ್ಕೊಂಡಾದಾಗ ಅದರಲ್ಲೂ ಕೂಡ ಪರ್ಸೆಂಟೇಜ್ ಆಫ್ ಗ್ಲಿಸರಿನ್ ಇರುತ್ತೆ. ಸೊ ಇದು ಆಯುರ್ವೇದಿಕ್ ಅಂತಿರೋ ಅಥವಾ ಎಲೋಪತಿಕ್ ಅಂತಿರೋ ಅದನ್ನು ನೀವೇ ನಿರ್ಧಾರ ಮಾಡ್ಕೊಳ್ಬೇಕು. ಮತ್ತು ಈ ಕಾಳನ್ನು ಏನು ನಾವು ಹಾಕಿ ಆ ಸತ್ವಗಳನ್ನು ತೆಗಿತಾ ಇದ್ದೀವಿ, ಅದರಲ್ಲಿರುವಂಥ ಔಷಧಿ ತತ್ವಗಳನ್ನು, ಅದನ್ನು ನಾವು ಇದನ್ನು ಏನು ಮಾಡಬೇಕು ಅಂತಂದರೆ ಕ್ರಮೇಣವಾಗಿ ಇದು ತಣ್ಣಗಾಗಬೇಕು. ಇದು ಕ್ರಮೇಣವಾಗಿ ತಣ್ಣಗಾದ ಮೇಲೆ ಇದರಲ್ಲಿ ಒಂದು 1/4 ಚಮಚದಷ್ಟು ಗ್ಲಿಸರಿನನ್ನು ಹಾಕಿ ಸಂಪೂರ್ಣವಾಗಿ ಇದನ್ನು ಏನು ಮಾಡಬೇಕು ಅಂತಂದರೆ ರೆಫ್ರಿಜರೇಟರ್ನಲ್ಲಿ ಇಟ್ಬಿಡಬೇಕು, ಫ್ರಿಜ್ನಲ್ಲಿ ಇಡಬೇಕು, ಅಥವಾ ಒಂದು ತಂಪಾಗಿ ಅದನ್ನು ಇಡೋ ಹಾಗೆ ನೀವು ನೋಡ್ಕೊಳ್ಬೇಕು. ಅದನ್ನು 5ರಿಂದ 6 ಡ್ರಾಪ್ಸ್ಗಳು, ಒಂದು ಕಣ್ಣಿಗೆ 3 ಡ್ರಾಪ್ಸು, ಇನ್ನೊಂದು ಕಣ್ಣಿಗೆ ಒಂದು 3 ಡ್ರಾಪ್ಸು, ಈ ಥರ. ಈಗ ಒಂದೇ ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು ಅಂತ ತಿಳ್ಕೊಳ್ಳಿ. ಈಗ ಒಂದೇ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಂದರೆ ಆ ಕಣ್ಣಿಗೆ ಮಾತ್ರ ಅಲ್ಲ, 2 ಕಣ್ಣುಗಳಿಗೆ ನಾವು ಯೂಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಬರದೇ ಇರಲಿ, ಅದಕ್ಕೆ ನಾವು 2 ಕಣ್ಣುಗಳಿಗೆ ಹಾಕ್ಕೊಳ್ಬೇಕು. ಈ 2 ಕಣ್ಣುಗಳಿಗೆ ಹಾಕ್ಕೊಂಡು ಒಂದು 2 ನಿಮಿಷ ಕಣ್ಣುಗಳನ್ನು ಹಾಗೆ ಮುಚ್ಕೊಳ್ಬೇಕು. ಮುಚ್ಕೊಂಡು ತದನಂತರ ನೀವು ತಣ್ಣೀರಿನಿಂದ ಮುಖವನ್ನು ತೊಳೆದುಕೊಂಡ್ಬಿಟ್ರೆ ನಿಮ್ಮ ಕಣ್ಣುಗಳು ಎಷ್ಟು ಸ್ವಲ್ಪ ಒಂಥರ ಉರಿದಂಗಾಗುತ್ತೆ. ಆ ಉರಿ ಇರುತ್ತೆ. ಯಾಕಂತಂದರೆ ನಾವು ಗ್ಲಿಸರಿನನ್ನು ಹಾಕಿರೋದ್ರಿಂದ ಸ್ವಲ್ಪ ಉರಿ ಆದಾಗ ಆಗುತ್ತೆ. ಈಗ ನಾವು ಸೋಪ್ಗಳನ್ನು ಯೂಸ್ ಮಾಡಿದಾಗ ಕಣ್ಣಿಗೆ ಸೋಪ್ ಹೋಯ್ತು ಅಂತಂದ್ರೆ ಸ್ವಲ್ಪ ಉರಿ ಬರುತ್ತೆ, ಯಾಕಂತಂದ್ರೆ ಅದರಲ್ಲಿ ಗ್ಲಿಸರಿನ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ನೀವು ಆ ಒಂದು ತೊಂದರೆ ಆದಾಗ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕಣ್ಣುಗಳು ಶುದ್ಧವಾಗ್ತವೆ. ವಾಟ್ರಿಗೆ ಅದೇನು ಆ ಒಂದು ನೀರುಗಣ್ಣುಗಳಿರುತ್ತೆ ಸಂಪೂರ್ಣವಾಗಿ ಹೊರಟೋಗುತ್ತೆ. ಇದನ್ನು ನೀವು ವಾರಕ್ಕೆ 3 ಸಾರಿ ಮಾತ್ರ, ಅಂತಂದ್ರೆ ಇವತ್ತು ನೀವು ಸೋಮವಾರ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಬುಧವಾರ, ಅದಾದ್ಮೇಲೆ ಶುಕ್ರವಾರ, ಈ ತರ 3 ದಿವಸಗಳನ್ನ ಡಿಸೈಡ್ ಮಾಡಿಕೊಂಡು ಆ 3 ದಿವಸಗಳಲ್ಲಿ ದಿವಸಕ್ಕೆ 2 ಬಾರಿ, ರಾತ್ರಿ ಮತ್ತೆ ಬೆಳಿಗ್ಗೆ ನೀವು ಇದನ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತು ಇದನ್ನ 3 ಡ್ರಾಪ್ಸ್ ಅಷ್ಟು ಹಾಕ್ತಾ ಬಂದ್ರೆ ಸಾಕು. ಹಾಕಿದ ನಂತರ ಒಂದ್ 2 ನಿಮಿಷ ಕಣ್ಣುಗಳನ್ನ ಮುಚ್ಕೊಂಡು ಇಟ್ಬೇಕು. ಈಗ ಇದು ರೆಡಿ ಆಗಿದೆ. ಇದನ್ನ ನಾವು ಒಂದು ಗ್ಲಾಸ್ನಲ್ಲಿ ಹಾಕೊಳ್ಳೋಣ. ಕಣ್ಣಿನಲ್ಲಿರುವಂಥ ಕಸಗಳನ್ನು ಕೂಡ ತೆಗೆಯುವಂಥ ಶಕ್ತಿ ಇದಕ್ಕಿದೆ ಅಂತೇಳಿ ಹೇಳ್ಬೋದು. ಇದು ಈಗ ಈ ರೀತಿ ಇರುವಾಗ ಇದಕ್ಕೆ ಒಂದು 1/4 ಚಮಚದಷ್ಟು ನಾವು ಗ್ಲಿಸರಿನ್ ಅನ್ನ ಹಾಕ್ಕೊಳ್ಬೇಕು. ವೀಕ್ಷಕರೇ, ಇವತ್ತು ಗ್ಲಿಸರಿನ್, ಧನಿಯಾ ಕಾಳು ಹಾಗೂ ಸೋಂಪು ಕಾಳಿನಿಂದ ತಯಾರಿಸಿದಂತಹ ಈ ವಾಟರಿ ಆಯಿಲ್ ಅಥವಾ
ಕಣ್ಣಲ್ಲಿ ನೀರು ಏನು ಬರುತ್ತೆ ಅದಕ್ಕೆ ಸುಲಭವಾದಂತಹ ಒಂದು ಉಪಾಯವನ್ನು ಹೇಳ್ಕೊಟ್ಟಿದ್ದೀನಿ. ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ. ನೀರುಗಣ್ಣಿನ ಸಮಸ್ಯೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಧನಿಯಾ ಕಾಳು, ಸೋಂಪು ಕಾಳು ಮತ್ತು ಗ್ಲಿಸರಿನ್. ತಯಾರಿಸುವ ವಿಧಾನ: ಪಾತ್ರೆಗೆ ನೀರು, ಸೋಂಪು ಕಾಳು, ಧನಿಯಾ ಕಾಳನ್ನು ಹಾಕಿ ಕಾಯಿಸಿ ಶೋಧಿಸಿಕೊಂಡು ಇದಕ್ಕೆ ಗ್ಲಿಸರಿನ್ ಅನ್ನು ಬೆರೆಸಿಕೊಂಡರೆ ನೀರುಗಣ್ಣಿನ ಸಮಸ್ಯೆಗೆ ಮನೆ ಔಷಧ ಸಿದ್ಧ.